3 ಜನ ಅಪ್ರಾಪ್ತರು 15ರಿಂದ 16 ವರ್ಷ 15ರಿಂದ 16 ವರ್ಷ ಇನ್ನೇನೋ ಚಿಗುರು ಮೀಸೆ ಓಂ ಶಕ್ತಿ ಯಾತ್ರೆ, ಹಿಂದೂಗಳ ಧಾರ್ಮಿಕ ಯಾತ್ರೆ, ಹಿಂದೂಗಳ ಪದ್ಧತಿ ಅಥವಾ ಹಿಂದೂಗಳು ಅವ್ರ ಮೇಲೆ ನಾವು ಕಲ್ತೂರ್ಬೇಕು. ಆ ಅಪ್ರಾಪ್ತ ಹುಡುಗರ ಒಳಗಡೆ ಈ ಪ್ರಮಾಣದಲ್ಲಿ ಹಿಂದೂ ದ್ವೇಷವನ್ನ ಬಿತ್ತಿದವರು ಯಾರು? ಹುಡ್ತಾನೆ ಮಗು ಕಲ್ಲು ಹಿಡ್ಕೊಂಡು ಹುಟ್ಟಲ್ಲ, ಬೆಳೀತಾ ಬೆಳೀತಾ ಅವ್ರ ಕೈಗೆ ಕಲ್ಲನ್ನು ಕೊಡಲಾಗುತ್ತೆ. ಯಾಕೆ ಈದ್ ಪ್ರೊಸೆಷನ್ ಹೋಗ್ತದೆ, ಅದರ ಮೇಲೆ ಈ ಅಪ್ರಾಪ್ತ ಬಾಲಕರಿಗೆ ಕಲ್ಲು ಹೊಡಿಬೇಕು ಅಂತ ಅನ್ಸಲ್ಲ. ಹಿಂದೂಗಳ ಧಾರ್ಮಿಕ ಯಾತ್ರೆ, ಹಿಂದೂಗಳ ಪದ್ಧತಿ ಮೇಲೆ, ಹಿಂದೂಗಳ ಸಂಪ್ರದಾಯದ ಮೇಲೆ, ಹಿಂದೂಗಳ ಆಚರಣೆಯ ಮೇಲೆ ಕಲ್ಲು ಹೊಡಿಬೇಕು ಅಂತ ಅನಿಸುತ್ತೆ. ಪರ್ಟಿಕ್ಯುಲರ್ ಆಗಿ ಗಣೇಶನ ಮೆರವಣಿಗೆ ಹೋಗ್ತದೆ, ಕಲ್ಲು ತೂರಾಟ ನಡೀತದೆ. ಹೌದಪ್ಪ, ಕಲ್ಲು ತೂರಾಟ ಆಗಿದೆ, ಅದು ಕೇವಲ ಕಿಡಿಗೇಡಿಗಳ ಕೃತ್ಯ. ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಇಡೀ ಮುಸ್ಲಿಂ ಸಮುದಾಯನ ನಾವು ವಿಲನ್ ಮಾಡೋಕ್ಕಾಗಲ್ಲ. ಇದನ್ನೇ ತಾನೇ ನಾವು ಹೇಳ್ತಾ ಬರೋದು. ಇದೇ ರೀತಿಯ ಸಬೂಬನ್ನು, ಇದೇ ರೀತಿಯ ಕಾರಣಗಳನ್ನು, ಇದೇ ರೀತಿಯ ಡಿಫೆನ್ಸ್ಗಳನ್ನು ಇನ್ನೆಷ್ಟು ಕಾಲ ಮಾಡ್ತಾ ಬರಬೇಕು? ಹೌದಪ್ಪ, ಕಲ್ಲು ತೂರಾಟ ಮಾಡೋದಕ್ಕೆ ಇಸ್ಲಾಂ ಧರ್ಮ ಹೇಳೋದಿಲ್ಲ, ಕುರಾನ್ ಆದೇಶ ಕೊಟ್ಟಿಲ್ಲ. ಎಲ್ಲವನ್ನು ಕೂಡ ನಾವು ತುಂಬ ದೊಡ್ಡ ಸಂಘರ್ಷ ಆದಾಗ ಎಲ್ಲ ಸರಿ ಮಾಡಬೇಕಪ್ಪ ಅನ್ನೋ ಕಾರಣಕ್ಕೆ ಮಾತಾಡ್ತಾನೆ ಹೋಗ್ತೀವಿ. ಇದನ್ನೇ ಇನ್ನೆಷ್ಟು ಕಾಲ ಮಾತಾಡ್ಕೊಂಡು ಡಿಫೆನ್ಸ್ ಮಾಡ್ತಾ ಹೋಗೋಣ? ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ಲ. ಧರ್ಮ ಹೇಳಿಲ್ಲ ನಿಜ, ಆದರೆ ಅವರು ಅದೇ ಧರ್ಮಕ್ಕೆ ಸೇರಿದವರು ಅಲ್ವಾ. ಒಸಾಮಾ ಬಿನ್ ಲ್ಯಾಡನ್ ಅಲ್ಲೆಲ್ಲ ಹೋಗ್ಬಿಟ್ಟು ಬಾಂಬ್ ಹಾಕ್ತಾನೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ಒಂದಿಷ್ಟು ಜನ ಹೋಗ್ಬಿಟ್ಟು ಬಾಂಬ್ ಹಾಕ್ತಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹೆಸರನ್ನು ಕೇಳಿ ಶೂಟ್ ಮಾಡಿ ಕೊಲ್ಲಲಾಗುತ್ತೆ. ಇದನ್ನು ಇಸ್ಲಾಂ ಧರ್ಮ ಹೇಳಿಲ್ಲ. ಆಯಿತು, ನಾವು ಇದನ್ನು ಹೇಳ್ತಾ ಬಂದಿದ್ದೀವಿ. ಹಾಗಾದರೆ ಈ ಥರದ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತಿರುವಂಥ ಆ ಮೋಟಿವೇಶನ್ ಯಾವುದು? ಇದಕ್ಕೆಲ್ಲ ವಿದ್ಯೆಯ ಪರಿಹಾರ, ಕಲ್ಲು ತೂರಾಟ ನಿಂತು ಬಿಡುತ್ತೆ ಅಂತ ನಾವು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ಹಾಗೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನೊಬ್ಬ ಡಾಕ್ಟರ್ ಆಗಿದ್ದ, ಅವನಿಗೆ ವಿದ್ಯೆ ಇತ್ತು. ಒಸಾಮಾ ಬಿನ್ ಲ್ಯಾಡನ್ ಕೂಡ ಸಿಕ್ಕಾಪಟ್ಟೆ ಓದ್ಕೊಂಡಿದ್ದ. ಸೌಹಾರ್ದತೆಯ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ನಮ್ಮಂತವ್ರು ಮಾಡ್ತೀವಲ್ಲ, ನನಗೆ ಭಾರಿ ಹಿನ್ನಡೆ ಆಗ್ತದೆ. ಮಾತಾಡೋದಕ್ಕೆ ಅವಕಾಶವೇ ಇಲ್ಲದಂತ ಆಗುತ್ತೆ. ಈ ದೇಶ ಯಾವ ಕಡೆ ಹೋಗ್ತಾ ಇದೆ, ಮೈನಾರಿಟಿ ಯಾವ ಪರಿಸ್ಥಿತಿಯಲ್ಲಿದೆ, ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಕಾಲ ಮಿಂಚು ಹೋದ ಮೇಲೆ ಬಾಯಿ ಬಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಲೋ, ನಮಸ್ಕಾರ. ಹಿಂದೂ ಧರ್ಮದ ಆಚರಣೆಯ ಮೇಲೆ ಮತ್ತೆ ಕಲ್ಲು ತೂರಾಟ ಆಗಿದೆ. ಮತ್ತೆ ಕಲ್ಲು ತೂರಾಟ ಆಗಿದೆ ಅನ್ನೋದನ್ನು ನಾನು ಮೆನ್ಷನ್ ಯಾಕೆ ಮಾಡ್ತೀನಿ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತದೆ. ಓಂ ಶಕ್ತಿ ಯಾತ್ರೆ, ಓಂ ಶಕ್ತಿ ತೇರಿನ ವೇಳೆ ನಿನ್ನೆ ರಾತ್ರಿ ಜಗಜೀವನ್ ರಾಮ್ ನಗರ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ, JJR ನಗರ ಅಂತ ಕರೀತಾರೆ, ಅಲ್ಲಿ ಓಂ ಶಕ್ತಿ ತೇರು ಹೋಗ್ತಾ ಇತ್ತು. ಅದರ ಮೇಲೆ ಕಲ್ಲು ಬಂದು ಬೀಳ್ತದೆ. ಅಕ್ಷತಾ ಅನ್ನೋ ಒಂದು ಹೆಣ್ಣು ಮಗಳು ತಲೆ ಮೇಲೆ ಓಂ ಶಕ್ತಿ ಭಕ್ತೆ, ಕಲೆಟ್ ಬೀಳುತ್ತೆ, ರಕ್ತ ಸುರಿಯುತ್ತೆ. ಇಮಿಡಿಯೇಟ್ ಆಗಿ ಪ್ರತಿಭಟನೆಗಳಾಗ್ತವೆ. ಪೊಲೀಸ್ ಠಾಣೆ ಮುಂದೆ ಒಂದಿಷ್ಟು ಹಿಂದೂ ಸಂಘಟನೆಗಳು, ಒಂದಿಷ್ಟು ಮುಸಲ್ಮಾನರು ಸೇರಿದ ಹಾಗೆ ಅನೇಕರು ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆರೋಪಿಗಳನ್ನು, ಕಿಡಿಗೇಡಿಗಳನ್ನು ಬಂಧಿಸಿ ಅಂತ. ಪೊಲೀಸರು CCTVಯನ್ನು ಆಧರಿಸಿ ಎಲ್ಲಿಂದ ಕಲ್ಲು ಬಂದುಬಿತ್ತು, ಹೇಗೆ ಬಂದುಬಿತ್ತು, ಯಾರು ಕಲ್ಲು ಹೊಡೆದ್ರು ಅನ್ನೋದನ್ನು ಪತ್ತೆ ಹಚ್ಚಿ ಒಂದು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. 3 ಜನ ಅಪ್ರಾಪ್ತರು, 15ರಿಂದ 16 ವರ್ಷ 15ರಿಂದ 16 ವರ್ಷ ಇನ್ನೇನೋ ಚಿಗುರು ಮೀಸೆ ಓಂ ಶಕ್ತಿ ಯಾತ್ರೆ, ಹಿಂದೂಗಳ ಧಾರ್ಮಿಕ ಯಾತ್ರೆ, ಹಿಂದೂಗಳ ಪದ್ಧತಿ ಅಥವಾ ಹಿಂದೂಗಳು ಅವ್ರ ಮೇಲೆ ನಾವು ಕಲ್ತೂರ್ಬೇಕು. ಈ ಮಾನಸಿಕತೆ ಇದೆಯಲ್ಲ, ಅಪ್ರಾಪ್ತ ಹುಡುಗರು, ಆ ಅಪ್ರಾಪ್ತ ಹುಡುಗರ ಒಳಗಡೆ ಈ ಪ್ರಮಾಣದಲ್ಲಿ ಹಿಂದೂ ದ್ವೇಷವನ್ನು ಬಿತ್ತಿದವರು ಯಾರು? ಮಾತಾಡಲೇಬೇಕು. ಹುಡ್ತಾನೆ ಮಗು ಕಲ್ಲು ಹಿಡ್ಕೊಂಡು ಹುಟ್ಟಲ್ಲ, ಬೆಳೀತಾ ಬೆಳೀತಾ ಅವ್ರ ಕೈಗೆ ಕಲ್ಲನ್ನು ಕೊಡಲಾಗುತ್ತೆ ಅಥವಾ ಕಲ್ಲನ್ನು ಹಿಡಿಯುವಂತೆ ಮಾಡಲಾಗುತ್ತೆ. ಯಾರು ತುಂಬಿದ್ದು ವಿಷವನ್ನು? ಯಾವ ಮಾನಸಿಕತೆ ತುಂಬಿದೆ ವಿಷವನ್ನು? ಸುಮ್ಮನೆ ರಾತ್ರಿ ಮಲಗಿರ್ತಾರೆ, ಕನಸು ಬೀಳ್ತದೆ, ಬೆಳಿಗ್ಗೆ ಎದ್ದ ತಕ್ಷಣ ಕಲ್ಲು ಹಿಡ್ಕೊಂಡು ಅಲ್ಲೊಂದು ಹಿಂದೂ ಧರ್ಮದವರು ಯಾತ್ರೆ ಹೋಗ್ತಾ ಇದ್ದಾರೆ, ತೇರು ಇಳಿತಿದ್ದಾರೆ, ಅದ್ರ ಮೇಲೆ ಕಲ್ಲು ಹೊಡಿ ಅಂತೇಳಿ ತುಂಬಲಾಗುತ್ತೆ. ಇದೇ ಇದೆ ಇದೆ ಕಿಡಿಗೇಡಿಗಳು ಎಲ್ಲ ಕಡೆ ಇದ್ದಾರೆ, ಅನುಮಾನನೇ ಇಲ್ಲ. ಈ ದೇಶದಲ್ಲಿ ಎಲ್ಲರೂ ಸಹಬಾಳ್ವೆಯಿಂದ, ಸೌಹಾರ್ದತೆಯಿಂದ ನೆಮ್ಮದಿಯಾಗಿರಬೇಕು ಅಂತ ಬಾಯಿ ಬಡ್ಕತಾ ಇರ್ತೀವಿ. ಇಷ್ಟ ಇಲ್ಲ ತುಂಬ ಜನಕ್ಕೆ, ಪರಸ್ಪರ ಎರಡು ಬದಿಯಲ್ಲೂ. ನೀವೆಲ್ಲ ಈ ದೇಶಕ್ಕೆ ಮಾರಕ, ನಾಶ ಆಗಿ ಹೋಗ್ಬೇಕು ನಿಮ್ಮಂಥವ್ರು.
ಯಾಕೆ ಈದ್ ಪ್ರೊಸೆಷನ್ ಹೋಗ್ತದೆ, ಅದರ ಮೇಲೆ ಈ ಅಪ್ರಾಪ್ತ ಬಾಲಕರಿಗೆ ಕಲ್ಲು ಹೊಡಿಬೇಕು ಅಂತ ಅನ್ಸಲ್ಲ? ಪರ್ಟಿಕ್ಯುಲರ್ ಆಗಿ ಓಂ ಶಕ್ತಿ ಯಾತ್ರೆ ಹಿಂದೂಗಳ ಧಾರ್ಮಿಕ ಯಾತ್ರೆ, ಹಿಂದೂಗಳ ಪದ್ಧತಿ ಮೇಲೆ, ಹಿಂದೂಗಳ ಸಂಪ್ರದಾಯದ ಮೇಲೆ, ಹಿಂದೂಗಳ ಆಚರಣೆಯ ಮೇಲೆ ಕಲ್ಲು ಹೊಡಿಬೇಕು ಅಂತ ಅನಿಸುತ್ತೆ. ನಿನ್ನೆ ರಾತ್ರಿ ಸುಮಾರು 8 ಗಂಟೆಯಿಂದ 8:30 ಹೊತ್ತು ವೇಸ್ ಗಾರ್ಡನ್ ಬಳಿ ಓಂ ಶಕ್ತಿ ದೇವಸ್ಥಾನದಿಂದ ದೇವಿಯ ತೇರು ಆರಂಭವಾಗುತ್ತೆ. ಓಂ ಶಕ್ತಿ ಮಾಲಾಧಾರಿಗಳು ಕೆಂಪು ಬಟ್ಟೆ ಮತ್ತು ಮಾಲೆ ಧರಿಸಿದ ಭಕ್ತರು ದೇವಿಯ ತೇರನ್ನು ಇಳಿತಿದ್ದಂಥ ವೇಳೆ ಕತ್ತಲೆಯಲ್ಲಿ ಅಜ್ಞಾತ ಕಿಡಿಗೇಡಿಗಳು, ಅವ್ರು ಯಾರಂತ ಹೇಳಿದ್ದೀನಿ ಈಗ, ಕಲ್ಲು ಎಸೆದಿದ್ದಾರೆ ಅಂತ ಆರೋಪ. ಕಲ್ಲುಗಳು ಅನ್ಯ ಕೋಮಿನ ನಿವಾಸದ ಪ್ರದೇಶದಿಂದ ಬಂದಿದೆ. ಒಬ್ಬ ಮಗು ಮತ್ತು 2 ಯುವತಿಯರ ತಲೆಗೆ ಪೆಟ್ಟಾಗಿದೆ. ಈ ಓಂ ಶಕ್ತಿ ಯಾತ್ರೆ ಅಂದರೆ ಸಾಮಾನ್ಯವಾಗಿ ತಮಿಳುನಾಡಿನ ಮೇಲ್ಮರುವತ್ತೂರಿನಲ್ಲಿರುವ ಅರುಳ್ಮಿಗು ಆದಿಪರಾಶಕ್ತಿ ಸಿದ್ಧರ ಪೀಠಕ್ಕೆ ಹೋಗುವ ಭಕ್ತರ ಯಾತ್ರೆ. ಇದನ್ನು ಸಂಕ್ಷಿಪ್ತವಾಗಿ ಓಂ ಶಕ್ತಿ ಯಾತ್ರೆ ಅಂತ ಕರೀತಾರೆ. ಓಂ ಶಕ್ತಿ ಯಾತ್ರೆ ಅಂದರೆ ತುಂಬ ಜನಪ್ರಿಯವಾದ ಒಂದು ಆಧ್ಯಾತ್ಮಿಕ ಚಳವಳಿಯ ಭಾಗ. ಇಲ್ಲಿನ ಭಕ್ತರು, ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದವರು ಕೆಂಪು ಬಟ್ಟೆ ಧರಿಸಿ ಓಂ ಶಕ್ತಿ ಎಂಬ ಕೆಂಪು ಮಾಲೆಯನ್ನು ರುದ್ರಾಕ್ಷಿ ಅಥವಾ ಇತರ ಮಣಿಗಳಿಂದ ಕೂಡಿದ್ದು ಕತ್ತಿಗೆ ಧರಿಸಿ ಆದಿಪರಾಶಕ್ತಿ ಅಮ್ಮನ ದರ್ಶನಕ್ಕಾಗಿ ಯಾತ್ರೆ ಮಾಡ್ತಾರೆ. ಈ ಯಾತ್ರೆಗೆ ಹೋಗುವಾಗ ವಯಸ್ಸು, ಲಿಂಗಭೇದ ಯಾವುದೇ ಇರಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಈ ಮಾಲೆಯನ್ನು ಧರಿಸ್ತಾರೆ. ಈ ಕ್ಷೇತ್ರಕ್ಕೆ ಸುಮಾರು 2000 ವರ್ಷಗಳಷ್ಟು ಹಳೆಯ ಇತಿಹಾಸ ಇದೆ. ಇಲ್ಲಿ 21 ಮಂದಿ ಸಿದ್ಧ ಪುರುಷರು ಮತ್ತು ಸಿದ್ಧೆಯರು ಜೀವಂತ ಸಮಾಧಿಯಾಗಿದ್ದಾರೆ ಎಂಬ ನಂಬಿಕೆ. ಈಗಿನ ಕಾಲದಲ್ಲಿ ಈ ಪೀಠವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಿದವರು ಶ್ರೀ ಬಾಂಗಾರು ಅಡಿಗಳ್ ಅಂತ. ಅವರ ಮೂಲಕ ಇದು ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ. 20ನೇ ಶತಮಾನದ 2ನೇ ಭಾಗದಿಂದ ಈ ಯಾತ್ರೆ ಬಹಳ ಜನಪ್ರಿಯವಾಗಿದೆ. ಕರ್ನಾಟಕದಿಂದ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇಲ್ಲಿಗೆ ಯಾತ್ರೆ ಮಾಡುತ್ತಾರೆ. ಇವಿಷ್ಟು ನಿನ್ನೆ ನಡೆದ ಘಟನೆ ಮತ್ತು ಓಂ ಶಕ್ತಿ ಯಾತ್ರೆಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಸ್ಫುಟವಾದ ಮಾಹಿತಿ. ಈ ವಿಚಾರಕ್ಕೆ ಬರೋಣ. 2-3 ಜನ ಅಪ್ರಾಪ್ತರು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹೆಸರನ್ನು ಬಹಿರಂಗಪಡಿಸಂಗಿಲ್ಲ. ಅಪ್ರಾಪ್ತರು ಎಲ್ಲಿವರೆಗೂ ಕಲ್ಲು ತೂರಾಟ ಮಾಡ್ಕೊಂಡು ಹೋಗೋಣ. ಈಗ ವೇಕಪ್ ಮುಸ್ಲಿಮ್ಸ್, ವೇಕಪ್. ಎಚ್ಚರ ವಹಿಸಬೇಕಾದವರು ಯಾರು? ಕಲ್ಲು ತೂರಾಟದ ಹಿಂದೆ ಮುಂದೆ ಅನೇಕ ಕಥೆಗಳಿರುತ್ತವೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳು, ಘಟನೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಗಣೇಶನ ಮೆರವಣಿಗೆ ಹೋಗ್ತದೆ, ಕಲ್ಲು ತೂರಾಟ ನಡೀತದೆ. ಹೌದಪ್ಪ, ಕಲ್ಲು ತೂರಾಟ ಆಗಿದೆ, ಅದು ಕೇವಲ ಕಿಡಿಗೇಡಿಗಳ ಕೃತ್ಯ. ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಇಡೀ ಮುಸ್ಲಿಂ ಸಮುದಾಯನ ನಾವು ವಿಲನ್ ಮಾಡೋಕ್ಕಾಗಲ್ಲ. ಇದನ್ನೇ ತಾನೇ ನಾವು ಹೇಳ್ತಾ ಬರೋದು. ಇದೇ ರೀತಿಯ ಸಬೂಬನ್ನು, ಇದೇ ರೀತಿಯ ಕಾರಣಗಳನ್ನು, ಇದೇ ರೀತಿಯ ಡಿಫೆನ್ಸ್ಗಳನ್ನು ಇನ್ನೆಷ್ಟು ಕಾಲ ಮಾಡ್ತಾ ಬರಬೇಕು? ವೇಕಪ್ ಮುಸ್ಲಿಂ, ವೇಕಪ್. ಹೌದಪ್ಪ, ಕಲ್ಲು ತೂರಾಟ ಮಾಡೋದಕ್ಕೆ ಇಸ್ಲಾಂ ಧರ್ಮ ಹೇಳೋದಿಲ್ಲ, ಕುರಾನ್ ಆದೇಶ ಕೊಟ್ಟಿಲ್ಲ. ಎಲ್ಲವನ್ನು ಕೂಡ ನಾವು ತುಂಬ ದೊಡ್ಡ ಸಂಘರ್ಷ ಆದಾಗ ಎಲ್ಲ ಸರಿ ಮಾಡಬೇಕಪ್ಪ ಅನ್ನೋ ಕಾರಣಕ್ಕೆ ಮಾತಾಡ್ತಾನೆ ಹೋಗ್ತೀವಿ. ಇದನ್ನೇ ಇನ್ನೆಷ್ಟು ಕಾಲ ಮಾತಾಡ್ಕೊಂಡು ಡಿಫೆನ್ಸ್ ಮಾಡ್ತಾ ಹೋಗೋಣ? ಎಲ್ಲದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ಲ. ಆ ಮಾನಸಿಕತೆಗಳನ್ನು, ಅಂದರೆ ಯಾರೋ ಕಿಡಿಗೇಡಿಗಳು, ಎಸ್ ಅಫ್ಕೋರ್ಸ್ ಅವರು ನಮ್ಮ ಧರ್ಮಕ್ಕೆ ಸೇರಿದವರು ಅಂದಮೇಲೆ ಅವರಿಗೂ ನಮ್ಮ ಧರ್ಮಕ್ಕೆ ಸಂಬಂಧ ಇಲ್ಲ, ಅವರು ಅಧರ್ಮಿಗಳು ಅಂತ ನಾವು ಡಿಫೆನ್ಸ್ ಮಾಡೋದೋ ಸಬೂಬ್ ಹೇಳೋದೋ ಮಾಡ್ತಾನೆ ಇರ್ತೀವಿ ಅಂತ ಇಟ್ಕೊಳ್ಳಿ. ಹೀಗೇ ಮಾಡ್ಕೊಂಡು ಹೋಗೋಣವಾ? ಅಷ್ಟೊತ್ತಿಗೆ ಬದುಕು ಮುಗ್ದೋಗ್ತದೆ, ಬದುಕು ನಾಶ ಆಗ್ತದೆ, ಸಂಘರ್ಷ ಮಿತಿ ಮೀರುತ್ತೆ, ರಕ್ತಪಾತಗಳಾಗ್ತವೆ. ಆಗ್ಲಾ? ಆಯ್ತಪ್ಪ, ಅವ್ರು ಯಾರೋ ಕಿಡಿಗೇಡಿಗಳು ಮಾಡಿದ ಕೃತ್ಯಕ್ಕೆ ಇಡೀ ಮುಸ್ಲಿಂ ಸಮುದಾಯದ ಪಾತ್ರವಿಲ್ಲ, ನಮ್ಮ ಧರ್ಮ ಅದನ್ನು ಹೇಳಿಲ್ಲ ಅಂತ ಸಂಘರ್ಷ ಆದಾಗ ಬಂದು ಕಾರಣಗಳನ್ನು ಕೊಡ್ತೀವಿ. ಆದರೆ ಸರಿ ಮಾಡಬೇಕಲ್ಲ. ಧರ್ಮ ಹೇಳಿಲ್ಲ ನಿಜ, ಆದರೆ ಅವರು ಅದೇ ಧರ್ಮಕ್ಕೆ ಸೇರಿದವರು ಅಲ್ವಾ? ಆ ಮಾನಸಿಕತೆಯನ್ನು ರಿಪೇರಿ ಮಾಡುವ ಕೆಲಸ ಆಗಬೇಕಲ್ಲ. ಆ ರೀತಿಯ ಕಲ್ಲು ತೂರಾಟ ನಡೆಸುವವರನ್ನು ಸಿದ್ಧ ಮಾಡಿದ ಮಾನಸಿಕತೆ ಯಾವುದು ಅಂತ ಪತ್ತೆ ಹಚ್ಚಬೇಕಲ್ಲ. ಆಯ್ತಪ್ಪ, ನನ್ನ ಧರ್ಮ ಅದನ್ನು ಹೇಳಿಲ್ಲ ಅಂತೀರಾ, ಮತ್ತು ಯಾಕೆ ಅವ್ರ ಕಲ್ಲನ್ನು ಹಿಡಿದು ಹೊಡಿತಿದ್ದಾರೆ? ಅದು ಯಾವ ರೀತಿಯ ಸುಳ್ಳು ಮೋಟಿವೇಶನ್? ಒಸಾಮಾ ಬಿನ್ ಲ್ಯಾಡನ್ ಅಲ್ಲೆಲ್ಲ ಹೋಗ್ಬಿಟ್ಟು ಬಾಂಬ್ ಹಾಕ್ತಾನೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ಒಂದಿಷ್ಟು ಜನ ಹೋಗ್ಬಿಟ್ಟು ಬಾಂಬ್ ಹಾಕ್ತಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹೆಸರನ್ನು ಕೇಳಿ ಶೂಟ್ ಮಾಡಿ ಕೊಲ್ಲಲಾಗುತ್ತೆ. ಓಕೆ, ಇದನ್ನು ಇಸ್ಲಾಂ ಧರ್ಮ ಹೇಳಿಲ್ಲ. ಆಯ್ತು, ನಾವು ಇದನ್ನು ಹೇಳ್ತಾ ಬಂದಿದ್ದೀವಿ. ಹಾಗಾದರೆ ಈ ಥರದ ಕೃತ್ಯಗಳನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತಿರುವಂಥ ಆ ಮೋಟಿವೇಶನ್ ಯಾವುದು? ಅದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು? ಅಥವಾ ಅದು ನಿಮ್ಮ ಧರ್ಮದಲ್ಲಿ ಅಥವಾ ಇಸ್ಲಾಂ ಧರ್ಮದಲ್ಲಿ ಯಾವ ಗ್ರಂಥದಲ್ಲಿ ಅಥವಾ ಯಾವ ಉಪಗ್ರಂಥದಲ್ಲಿ ಈ ಥರ ಮಾಡಿ ಅಂತ
ಹೇಳಿಲ್ಲ. ಇಸ್ಲಾಂ ಶಾಂತಿಯನ್ನ ಸಾರದೆ ಅಂದ ಮೇಲೆ ಈ ಅಶಾಂತಿಗೆ ಕಾರಣವಾಗುವಂತ ಆ ಮೋಟಿವೇಶನ್ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಿ ಕಲ್ಲು ತೂರುವ, ಬಾಂಬು ಹಾಕುವ, ಶೂಟೌಟ್ ಮಾಡುವ, ಮೊನ್ನೆ ಡೆಲ್ಲಿಲಿ ಒಬ್ಬ ಡಾಕ್ಟ್ರು ಇದಕ್ಕೆಲ್ಲ ವಿದ್ಯೆಯ ಪರಿಹಾರ, ಕಲ್ಲು ತೂರಾಟ ನಿಂತು ಬಿಡುತ್ತೆ ಅಂತ ನಾವು ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನೊಬ್ಬ ಡಾಕ್ಟರ್ ಆಗಿದ್ದ, ಅವನಿಗೆ ವಿದ್ಯೆ ಇತ್ತು. ಒಸಾಮಾ ಬಿನ್ ಲಾಡೆನ್ ಕೂಡ ಸಿಕ್ಕಾಪಟ್ಟೆ ಓದ್ಕೊಂಡಿದ್ದ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇಸ್ಲಾಂ ಧರ್ಮ ಶಾಂತಿಯನ್ನು ಸಾರಿದೆ ಅಂದರೆ ಆ ಶಾಂತಿಯನ್ನು ಸಾರಿದ ಅಂಶಗಳನ್ನು ಒಂದು ಕಡೆ ಇಡೋಣ. ಈ ಬಾಂಬ್ ಹಾಕೋದಕ್ಕೆ, ಶೂಟ್ ಮಾಡೋದಕ್ಕೆ, ಕಲ್ಲು ತೂರಾಟ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅನ್ನೋದು ಇದೇ ಇರ್ತದಲ್ಲ, ಆ ಮೋಟಿವೇಶನ್ ಯಾವುದು, ಆ ಮೋಟಿವೇಶನ್ ಉದ್ದೇಶ ಏನು, ಅದು ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಿದ್ಯಾ, ಪಟ್ಟಿಲ್ವಾ, ಪಡದೇ ಇದ್ರೆ ಏನು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು ಅದವ್ರು ಯಾರು? ಸರಿ ಸಾರ್, ವರ್ಷಕ್ಕೊಂದ್ಸಲ ಗಣೇಶನ ಪ್ರೊಸೆಷನ್ ನಡೀತದೆ, ಸಾವಿರಾರು ಪ್ರೊಸೆಷನ್ಗಳು ಯಾವುದೇ ಆತಂಕವಿಲ್ಲದೆ ನಿರಾತಂಕವಾಗಿ ನಡೆಯುತ್ತೆ. ಆದರೆ ಒಂದೆರಡು ಕಡೆ ಕಲ್ಲು ತೂರಾಟ ನಡೆದ್ಬಿಡುತ್ತೆ, ಒಂದೆರಡು ಕಿಡಿ ದೊಡ್ಡ ಜ್ವಾಲೆ ಆಗುತ್ತೆ. ಅವರಿಗೂ ನಮ್ಮ ಧರ್ಮಕ್ಕೂ ಸಂಬಂಧ ಇಲ್ಲ. ಓಕೆ ಇದನ್ನ ಇನ್ನೆಷ್ಟು ಕಾಲ ಹೇಳ್ತಾ ಹೋಗೋಣ? ಸರಿ ಮಾಡಬೇಕಲ್ಲ. ಯಾವುದೇ ಕ್ರೈಮ್ ಮಾಡಿದ್ರೆ ಈ ದೇಶ ಸಂವಿಧಾನದ ಪ್ರಕಾರ ಅವ್ರಿಗೆ ಶಿಕ್ಷೆ ಖಂಡಿತವಾಗ್ಲೂ ಇದೆ, ನೋ ಡೌಟ್. ಆದರೆ ಪದೇ ಪದೇ ಧರ್ಮದ ಕಾರಣಕ್ಕೆ ಇನ್ನೊಂದು ಧರ್ಮದ ಮೇಲೆ ಈ ಥರದ ಅಟ್ಯಾಕ್ಗಳ ಆಗ್ತಾ ಇದ್ದಾಗ ಅದನ್ನು ಸರಿ ಮಾಡಬೇಕಾದವ್ರು ಯಾರು? ನಮ್ಮ ಧರ್ಮ ಇದು ಯಾವುದನ್ನು ಕೂಡ ಹೇಳಲ್ಲ ಅಂಥೇಳಿ ಘಟನೆ ಆದಮೇಲೆ ಬಂದು ಮಾಧ್ಯಮಗಳಿಗೆ ಬೈಟ್ ಕೊಟ್ಟು ಸಮರ್ಥನೆಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ರಿಪೇರಿ ಮಾಡುವಂಥ ಕೆಲಸ ಆಗಬೇಕಲ್ಲ. ಇದಾಗದೇ ಇದ್ದಾಗ ಸೌಹಾರ್ದತೆಯ ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನವನ್ನು ನಮ್ಮಂಥವ್ರು ಮಾಡ್ತೀವಲ್ಲ, ನಮಗೆ ಭಾರಿ ಹಿನ್ನಡೆ ಆಗ್ತದೆ. ಮಾತಾಡೋದಕ್ಕೆ ಅವಕಾಶವೇ ಇಲ್ಲದಂತ ಆಗುತ್ತೆ. ಎಲ್ಲ ಸಂದರ್ಭದಲ್ಲೂ ಬಂದು ಡಿಫೆನ್ಸ್ ಮಾಡೋದಕ್ಕೆ ಹೋದರೆ ಜನ ನಮ್ಮನ್ನು ನಂಬಕ್ಕೆ ಹೋಗಲ್ಲ. ತಪ್ಪೇ. ಯಾವುದೇ ಕೃತ್ಯಕ್ಕೆ ಧರ್ಮವನ್ನು ಹೊಣೆ ಮಾಡಬಾರ್ದು ಅನ್ನುವಂಥ ವಾದವನ್ನು ನಾವು ಮಾಡ್ತೀವಿ. ಪದೇ ಆ ಧರ್ಮದ ಹೆಸರಿನಲ್ಲೇ ಇಂಥ ಘಟನೆಗಳು ರಿಪೀಟ್ ಆಗ್ತಾ ಇದ್ದಾಗ ಆ ಮೋಟಿವೇಶನ್ನ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಲೇಬೇಕಲ್ಲ. ಆ ಮೋಟಿವೇಶನ್ ಇಸ್ಲಾಮಿನ ನೆರಳಿನಲ್ಲಿ ಆಗ್ತಾ ಇದ್ರೆ ಇಸ್ಲಾಮಿಗೂ ಆ ನೆರಳಿಗೂ ಸಂಬಂಧವೇ ಇಲ್ಲ, ಇಸ್ಲಾಮಿಗೂ ಆ ಮೋಟಿವೇಶನ್ಗೆ ಸಂಬಂಧವೇ ಇಲ್ಲ ಅಂಥೇಳಿ ಸಂಪೂರ್ಣವಾಗಿ ದಾಖಲೆ ಸಮೇತ ಜನರಿಗೆ ಕನ್ವಿನ್ಸ್ ಮಾಡುವ ಜೊತೆಗೆ ಈ ರೀತಿಯಲ್ಲಿ ದಾರಿ ತಪ್ಪಿದ ಕಲ್ಲು ತೂರಾಟ ನಡೆಸುವಂಥ ಯುವ ಪೀಳಿಗೆಯನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಆ ಸಮುದಾಯವೇ ಮಾಡದೇ ಇದ್ದಾಗ ಖಂಡಿತವಾಗಲೂ ಸಮಸ್ಯೆ ಬಗೆಹರಿಯಲ್ಲ ಸರ್. ಸಮಸ್ಯೆ ಇನ್ನೂ ದೊಡ್ಡದಾಗ್ತದೆ. ಆಗ ಭಾಳ ಕಷ್ಟಪಟ್ಟು ಶಾಂತಿ, ಪ್ರೀತಿ, ಸೌಹಾರ್ದತೆ ಸಮಾಜವನ್ನು ಕಟ್ಟೋದಕ್ಕೆ ಒಂದಿಷ್ಟು ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಭಾಳ ಹಿನ್ನಡೆ ಆಗ್ಬಿಡ್ತದೆ ಅದಕ್ಕೆಲ್ಲ. ಏನು ಮಾಡೋಣ ಹೇಳಿ? ಗಣೇಶನ ಮೆರವಣಿಗೆ ಇರ್ಬೋದು, ಯಾವುದೇ ಹಿಂದೂ ಧಾರ್ಮಿಕ ಯಾತ್ರೆಗಳಿರ್ಬೋದು, ಕೆಲವು ಪ್ರದೇಶಗಳಲ್ಲಿ, ತುಂಬ ಕಡೆ ಅಲ್ಲ, ಸಾವಿರಾರು ಕಡೆ ಅಲ್ಲ, ಕೆಲವು ಪ್ರದೇಶಗಳಲ್ಲಿ ಮಸೀದಿಗಳು ಬಂದಾಗ ಉತ್ಸಾಹ ಎಲ್ಲೇ ಮೀರ್ಬಿಡುತ್ತೆ. ಅದು ಕೂಡ ದುಷ್ಕೃತ್ಯಕ್ಕೆ ಮೋಟಿವೇಶನ್ ನೀಡುತ್ತೆ, ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಕಿಡಿಗೇಡಿಗಳಿಗೆ ಧರ್ಮ ಇಲ್ಲ ನಿಜ, ಆದರೆ ಆ ಕಿಡಿಗೇಡಿಗಳು ಆಯಾ ಧರ್ಮಕ್ಕೆ ಸೇರಿದವರೇ ಅಲ್ವಾ. ಕೃತ್ಯ ನಡೆದ ಮೇಲೆ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ನುಣ್ಸ್ಕೊಳ್ಳುವ ಬದಲು, ಕೃತ್ಯಕ್ಕೂ ನಮ್ಮ ಧರ್ಮಕ್ಕೂ ಸಂಬಂಧ ಇಲ್ಲ, ಆದರೆ ಅವರು ನಮ್ಮ ಧರ್ಮಕ್ಕೆ ಸೇರಿದವರು, ಅವರು ದಾರಿ ತಪ್ಪಲು ಕಾರಣವಾದ ಅಂಶಗಳೇನು ಅದನ್ನು ಪತ್ತೆ ನಾವು ಹಚ್ತೀವಿ. ಕಾನೂನು ಪ್ರಕಾರ ಅವರು ಮಾಡಿದಂಥ ಕೃತ್ಯಕ್ಕೆ ಶಿಕ್ಷೆ ಇದ್ದೇ ಇದೆ. ಆದರೆ ಅವರು ಯಾವುದರಿಂದ ಮೋಟಿವೇಟ್ ಆಗ್ತಿದ್ದಾರೆ, ಅವರ ಹಿಂದೆ ಯಾವ ಕಾರಣದ ಕೈಗಳು, ದುಷ್ಟಶಕ್ತಿಗಳು ಕೆಲಸ ಮಾಡ್ತಿದ್ವಿ ಅದನ್ನು ಪತ್ತೆ ಹಚ್ತೀವಿ. ಕಲ್ಲು ತೂರಾಟ ಮಾಡಿದವರಿಗಿಂತ ಕಲ್ಲು ತೂರಾಟ ಮಾಡಲು ಪ್ರೇರೇಪಿಸಿದ ಅಂಶಗಳ ಕಡೆ ನಾವು ಫೋಕಸ್ ಆಗಿ ಅಲ್ಲಿ ಚಿಕಿತ್ಸೆ ನೀಡ್ತೀವಿ ಅನ್ನುವಂಥ ತೀರ್ಮಾನವನ್ನು ಈ ಸಮುದಾಯ ಅಥವಾ ಎಲ್ಲ ಸಮುದಾಯಗಳು ತಗೊಳ್ಬೇಕಾಗತ್ತೆ. ಈ ಥರದ ಪ್ರಕರಣಗಳು ಆಗ್ತಾ ಇದ್ದರೆ ಎಲ್ಲ ಕಡೆನೂ, ಪರ್ಟಿಕ್ಯುಲರಾಗಿ ಕೆಲವು ಕಡೆ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊತೀರ ಅಂತ ಅನ್ಕೋತೀನಿ. ಕೆಲವು ನಾಯಕತ್ವ ಇಲ್ಲಿ ಪರಿಣಾಮಕಾರಿ ಕೆಲಸ ಮಾಡಬೇಕು. ಜೊತೆಗೆ ಆಯಾ ಧರ್ಮದ ಧರ್ಮಗುರುಗಳು ತಮ್ಮ ಧರ್ಮದ ಅಸಲಿಯತ್ತೇನು, ಆಗ್ತಾ ಇರೋದೇನು, ಅನಾಹುತ ಏನು ಎಲ್ಲವನ್ನು ಕೂಡ ಸ್ವಲ್ಪ ಗಂಭೀರವಾಗಿ ತಗೊಂಡು ಆ್ಯಕ್ಷನ್ಗೆ ಇಳಿಲೇಬೇಕು ಸರ್. ಇಲ್ಲ ಅಂದರೆ ಈ ದೇಶ ಯಾವ ಕಡೆ ಹೋಗ್ತಾ ಇದೆ, ಮೈನಾರಿಟಿ ಯಾವ ಪರಿಸ್ಥಿತಿಯಲ್ಲಿದೆ, ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಕಾಲ ಮಿಂಚು ಹೋದ ಮೇಲೆ ಬಾಯಿ ಬಡ್ಕೊಂಡ್ರೆ ಪ್ರಯೋಜನ ಇಲ್ಲ. ತಪ್ಪೇನಾದರೂ ಆಗ್ತಾ ಇದ್ದರೆ ಅದನ್ನು ತಿದ್ದುಕೊಳ್ಳುವಂತಹ ದೃಢವಾದ ನಿರ್ಣಯವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ. ಇದಕ್ಕಿಂತ ಹೆಚ್ಚು ನಾನು ಬೈಯೋದಕ್ಕೆ ನಂಗೆ ಬರಲ್ಲ, ನಾನು ಬೈಯೋದೇ ಇಲ್ಲ.
ತಿದ್ಕೊಂಡ್ರೆ ಒಳ್ಳೆಯದು, ತಿದ್ಕೊಂಡಿಲ್ಲ ಅಂದರೆ ಅನುಭವಿಸ್ಬೇಕಾದವರು ನೀವುಗಳೇ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.